ನೇತ್ರಾವತಿ ನದಿ ತೀರದಲ್ಲಿ ಬುರುಡೆ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲಾಗುಡ್ಡದಲ್ಲಿ ಸಿಕ್ಕಂತಹ 7 ಅಸ್ಥಿಪಂಜರಗಳ ಅವಶೇಷಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲಾಗುಡ್ಡ ಅರಣ್ಯದಲ್ಲಿ ಶೋಧ ವೇಳೆ ಸಿಕ್ಕಿದ್ದಂಥವು ಅಸ್ಥಿಪಂಜರಗಳು. 7 ಅಸ್ಥಿಪಂಜರಗಳನ್ನು ಪತ್ತೆ ಹಚ್ಚಿದ್ದದ್ದು ವಿಶೇಷ ತನಿಖಾ ದಳ. ಬೆಂಗಳೂರು ಎಫ್ಎಸ್ಎಲ್ಗೆ ಇದೀಗ SIT ಅಧಿಕಾರಿಗಳು ರವಾನೆ ಮಾಡಿದ್ದಾರೆ. ಒಂದಷ್ಟು ಉಪ್ಪಿನ ಮೂಟೆಗಳಲ್ಲಿ ತಗೊಂಡು ಹೋಗಿ ಯಾವುದೇ ಅವಶೇಷ ಸಿಕ್ಕರೂ ಅದು ಇನ್ನೇನು ಡ್ಯಾಮೇಜ್ ಆಗಬಾರ್ದು ಅಥವಾ ಪರೀಕ್ಷೆಗೆ ಯೋಗ್ಯವಲ್ಲದ ರೀತಿಯಲ್ಲಿ ಅದಾಗಿಬಿಡಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡಿದರು, ಸಂರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ಅವುಗಳಿಗೆ ಉಪ್ಪಿನ ಚೀಲ, ಉಪ್ಪಿನ ಮೂಟೆ ತೊಗೊಂಡು ಹೋಗಿ ಉಪ್ಪನ್ನು ಹಾಕ್ಕೊಂಡು ಕೆಲವು ಪ್ಲಾಸ್ಟಿಕ್ ಪೇಪರ್ಗಳಲ್ಲಿ, ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಅದನ್ನು ಸಂಗ್ರಹ ಮಾಡಿಕೊಂಡಿದ್ದರು. ಸೆಪ್ಟೆಂಬರ್ 17ನೇ ತಾರೀಕು 5 ಅಸ್ಥಿಪಂಜರ ಸಿಕ್ಕಿದ್ವು. ಕೆಲವೆಲ್ಲ ಬಂಗ್ಲಾಗುಡ್ಡದ ಮೇಲ್ಭಾಗದಲ್ಲಿಯೇ, ಗುಂಡಿ ತೋಡಿ ತಂದವಲ್ಲ, ಕೆಲವೆಲ್ಲ ಮೇಲ್ಭಾಗದಲ್ಲಿಯೇ ಸಿಕ್ಕಿದ್ವು. ಸೆಪ್ಟೆಂಬರ್ 18ನೇ ತಾರೀಕು 2 ಅಸ್ಥಿಪಂಜರ ಸಿಕ್ಕಿತ್ತು. ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಿತಿಯಲ್ಲಿ 1 ಅಸ್ಥಿಪಂಜರ ಸಿಕ್ಕಿತ್ತು. ಬೆಳ್ತಂಗಡಿ SIT ಕಚೇರಿಯಿಂದ ಹೆಚ್ಚಿನ ತನಿಖೆಗಾಗಿ ಇದೀಗ ರವಾನೆ ಮಾಡಲಾಗಿದೆ. ಬೆಂಗಳೂರಿನ ಮಡಿವಾಳದಲ್ಲಿ FSL ಕಚೇರಿ ಇದೆಯಲ್ಲ, ಅಲ್ಲಿಗೆ ಈ ಅಸ್ಥಿಪಂಜರಗಳನ್ನು ರವಾನೆ ಮಾಡಿದ್ದಾರೆ. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಇಲ್ಲಿಯವರೆಗೆ ಈ ಅಸ್ಥಿಪಂಜರದ ಅವಶೇಷಗಳು ಎಲ್ಲಿದ್ದವು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೇನ್ರಿ, ಸೆಪ್ಟೆಂಬರಲ್ಲಿ ಪತ್ತೆ ಆದರೆ ಇಲ್ಲಿವರೆಗೆ ಯಾಕೆ ಕಳಿಸ್ತಿಲ್ಲ ಅಂಥೇಳಿ. ಇದನ್ನು ಆ ಭಾಗದಲ್ಲೇ ಸ್ಥಳೀಯವಾಗಿ ಅದರ ಲ್ಯಾಬ್ ಇತ್ತ, ಅಲ್ಲಿ ಪರೀಕ್ಷೆಗೆ ಒಳಪಟ್ಟಿದ್ದವ ಇವು 4 ತಿಂಗಳಾದ್ಮೇಲೆ ಕಳಿಸ್ತಾ ಇರ್ತಕ್ಕಂಥ ಉದ್ದೇಶ ಏನಿದು ಅಂತ? ರಮಾಕಾಂತ್, ಹೌದು. ಏನು ಈ ಒಂದು ಬುರುಡೆ ಪ್ರಕರಣದ ಒಂದು ಹೆಚ್ಚುವರಿ ತನಿಖೆಯಾಗಿ ಧರ್ಮಸ್ಥಳದ ಒಂದು ಬಂಗ್ಲೆಗುಡ್ಡದಲ್ಲಿ ಏನು ಮಹಜರು ಪ್ರಕ್ರಿಯೆಯನ್ನ ನಡೆಸುವಂತ ವೇಳೆಯಲ್ಲಿ ಒಂದು 7 ಅಸ್ಥಿಪಂಜರಗಳು SIT ಕಣ್ಣಿಗೆ ಬಿದ್ದಿತ್ತು. ಅದನ್ನ ಹಿರಿಯ ಅಧಿಕಾರಿಗಳ ಒಂದು ನಿರ್ದೇಶನದ ಆಧಾರದಲ್ಲಿ ಅವರು ರಕ್ಷಣೆ ಮಾಡಿಕೊಂಡಿದ್ರು. 7 ಅಸ್ಥಿಪಂಜರಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಮತ್ತು ಆ 7 ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಸುತ್ತಮುತ್ತ ಇದ್ದಂತಹ ಒಂದಿಷ್ಟು ಗುರುತಿನ ಚೀಟಿಗಳ ಆಧಾರದಲ್ಲಿ ಒಂದು ಕುಟುಂಬಸ್ಥರನ್ನ ಕೂಡ ಕರೆದು ಅವರನ್ನ ವಿಚಾರಣೆ ಮಾಡಿದಂತಹ ಘಟನೆ ಕೂಡ ನಡೆದಿತ್ತು. ಮತ್ತು SIT ಅವರು ನೇರವಾಗಿ ಇದನ್ನ FSLಗೆ ರವಾನೆ ಮಾಡಿ ಅದು ಯಾರ ಅಸ್ಥಿಪಂಜರ ಅನ್ನೋದನ್ನ ಕಲೆ ಹಾಕ್ತಾರೆ ಅನ್ನುವಂತಹ ರೀತಿಯ ನಿರೀಕ್ಷೆಗಳು ಕೂಡ ಇತ್ತು. ಆದ್ರೆ ಈ ನಿರೀಕ್ಷೆಯನ್ನ ಮೀರಿಸುವಂತಹ ರೀತಿಯಲ್ಲಿ ಸರಿಸುಮಾರು 4 ತಿಂಗಳ ಬಳಿಕ ಈಗ SIT ಅಧಿಕಾರಿಗಳು ಇದನ್ನ ಬೆಂಗಳೂರಿನ FSL ಕಚೇರಿಗೆ ಸದ್ಯ FSLಗೆ ಅದನ್ನ ರವಾನಿಸಿರುವಂತದ್ದು. ಇದು ಯಾರ ಬುರುಡೆ, ಯಾರ ಅವಶೇಷ, ಇದು ಮಹಿಳೆಯರದ್ದು, ಪುರುಷರದ್ದು, ಈ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕುವಂತಹ ರೀತಿಯಲ್ಲಿ ಅವರು ಈಗ FSLಗೆ ಸದ್ಯ ಅದನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ಮೊನ್ನೆ ತನಕ ಕೂಡ ಅವರು ಕೋರ್ಟ್ಗೆ ಏನೋ ಒಂದು ಚಾರ್ಜ್ ಶೀಟ್ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಇದು ಸಂಪೂರ್ಣವಾಗಿ ಚಿನ್ನಯ್ಯನ ಆಧಾರದಲ್ಲಿ, ಚಿನ್ನಯ್ಯ ಕೊಟ್ಟಂತ ಹೇಳಿಕೆ, ಆತ ಯೂಟರ್ನ್ ಹಾಕಿದ್ದು ಮತ್ತು ಒಂದಿಷ್ಟು ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಸೊ ಇದರ ಮುಂದುವರಿದ ಭಾಗವಾಗಿ ಈಗ ಏನು ಅಸ್ಥಿಪಂಜರಗಳು ಸಿಕ್ಕಿದ್ಯೋ ಅದರ ಒಂದು ತನಿಖೆಯನ್ನ ಈಗ ಸದ್ಯ SIT ಆರಂಭ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಮಕಾಂತ್, ಇನಿಷಿಯಲ್ ರಿಪೋರ್ಟ್ ಅಲ್ಲಿ ಇದು ಪ್ರೈಮಾ ಫೆಸಿ ಇದು ಸ್ಯೂಸೈಡ್ ಅಂತನಾ ಅಥವಾ ಯಾರಾದ್ರೂ ಮರ್ಡರ್ ಮಾಡಿದ್ದಾರೆ ಅಂತನಾ? ಯಾಕಂದ್ರೆ ಆ ನಂತರದಲ್ಲಿ ಒಂದು ಪ್ರಾಥಮಿಕ ಹಂತದ ಪರೀಕ್ಷೆಯನ್ನ ಸ್ಥಳೀಯ ವೈದ್ಯಾಧಿಕಾರಿಗಳು ಮತ್ತು ಪೊಲೀಸರೆಲ್ಲ ಮಾಡಿರ್ತಾರೆ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಆದಿತ್ಯ? ರಮಕಾಂತ್, ಅದೇ ಆಧಾರದಲ್ಲಿ, ಅಂದ್ರೆ ಏನು ಸಿಕ್ಕಂತ ಜಾಗದಲ್ಲಿ ಇದು ಸುಸೈಡ್ ಮಾಡ್ಕೊಂಡಿರಬಹುದು ಅನ್ನುವಂತಹ ರೀತಿಯ ಒಂದು ಅನುಮಾನಗಳು ಕೂಡ SIT ಅಧಿಕಾರಿಗಳನ್ನ ಕಾಡಿತು. ಆ ಕಾರಣಕ್ಕೋಸ್ಕರ ಏನು ಆ ಒಂದು ಹಿರಿಯ ವೈದ್ಯಾಧಿಕಾರಿಗಳು ಕೊಟ್ಟಂತ ಮಾಹಿತಿ ಆಧಾರದಲ್ಲಿ ಒಂದು ಅಂದಾಜು ವರ್ಷ, ಎಷ್ಟು ವರ್ಷದ ಹಿಂದೆ ಈ ವ್ಯಕ್ತಿಗಳು ಮೃತಪಟ್ಟಿರಬಹುದು ಅನ್ನುವಂತ ರೀತಿಯಲ್ಲಿ SIT ತನಿಖೆ ಆರಂಭ ಮಾಡಿತ್ತು. ಮತ್ತು ಅಲ್ಲಿ ಮಿಸ್ಸಿಂಗ್ ಆಗಿದ್ದಂತ ಕಂಪ್ಲೇಂಟ್ಸ್ ಅಥವಾ UDR ದಾಖಲೆಗಳು ಏನಾದ್ರು ಇದೆಯಾ, ಅಥವಾ ಆ ವರ್ಷದಲ್ಲಾಗಿರುವಂತಹ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಏನಾದ್ರು ಇದೆಯಾ ಅನ್ನುವಂತ ಆಧಾರದಲ್ಲೂ ಕೂಡ ಅವರು ತನಿಖೆಯನ್ನ ಮಾಡಿದ್ರು. ಸೊ ಈಗ ಹೆಚ್ಚಿನ ಒಂದು ಮಾಹಿತಿ, ಅಂದ್ರೆ ನಿಖರವಾಗಿ ಈ ವ್ಯಕ್ತಿಗಳು ಮೃತಪಟ್ಟಿದ್ದು ಹೇಗೆ ಮತ್ತು ಯಾರ ಒಂದು ಮೃತದೇಹ ಇದಾಗಿರಬಹುದು ಅನ್ನುವಂತಹ ರೀತಿಯ ವಿಚಾರದಲ್ಲಿ ಪೂರ್ಣ ಪ್ರಮಾಣದ ಒಂದು ತನಿಖೆಗೆ ಈಗ SIT ಇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಈಗ ಸದ್ಯ ಇದನ್ನ FSLಗೆ ರವಾನೆ ಮಾಡಿದ್ದಾರೆ. ಅಂದ್ರೆ ಈ ಧರ್ಮಸ್ಥಳ ಪ್ರಕರಣದ ಚಾಪ್ಟರ್ 2 ತನಿಖೆ ಅನ್ನುವಂಥದ್ದು ಏನಾದ್ರು ಇವರು ಆರಂಭ ಮಾಡಿದ್ರು ಅನ್ನುವಂಥ ಅನುಮಾನಗಳು ಕೂಡ ಇದೆ. ಯಾಕಂದ್ರೆ ಈ ಪ್ರಕರಣ ಯಾವಾಗ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ರು, ಚಿನ್ನಯ್ಯನ ಸುತ್ತ ಈ ಪ್ರಕರಣ ಸುತ್ತಾ ಆಯಿತು. ಆ ಕಾರಣಕ್ಕೋಸ್ಕರ ಅನೇಕರು ಈ ಅಸ್ಥಿಪಂಜರಗಳ ಬಗ್ಗೆಯೂ ಕೂಡ ತನಿಖೆ ಆಗ್ಬೇಕು ಅನ್ನುವಂಥ ಆಗ್ರಹಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ಈಗ SIT ಈ ಅಸ್ಥಿಪಂಜರಗಳ ಹಿಂದಿನ ರಹಸ್ಯ ಏನು ಅನ್ನೋದನ್ನ ಕೆದಕೋದಕ್ಕೆ ಮುಂದಾಗಿದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.